ಹೇ ಗಾಯ್ಸ್, ಇವತ್ತಿನ ಜಗತ್ತಿನಲ್ಲಿ ನಮಗೆ ಗೊತ್ತಿರುವ ಮೋಸ್ಟ್ ಪವರ್ಫುಲ್ ವೆಪನ್ ಅಂದರೆ AK-47 ಇಲ್ಲ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೀವಿ. ಆದರೆ ನಮ್ಮ ಚರಿತ್ರೆಯಲ್ಲಿ ಅತ್ಯಂತ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ವೆಪನ್ ಅಂದರೆ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರ ಅನ್ನೋದು ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಅಸ್ತ್ರ ಆಗಿತ್ತಂದರೆ ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲ ಕೆಲಸಗಳು ನಿಯಮಿತವಾಗಿ ನಿಯಂತ್ರಣದಲ್ಲಿ ನಡೆಯೋದಕ್ಕೆ ಒಂದು ದೊಡ್ಡ ಸಾಧನವಾಗಿತ್ತು. ಸೊ ಇಷ್ಟಕ್ಕೂ ಬ್ರಹ್ಮಾಸ್ತ್ರ ಅಂದರೆ ಏನು, ಇದನ್ನು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ರಚಿಸಿದರು, ಈ ಬ್ರಹ್ಮಾಸ್ತ್ರದ ವಿದ್ಯೆಯನ್ನು ಪಡೆದುಕೊಂಡಿರುವಂಥ ಮಹಾನ್ ವ್ಯಕ್ತಿಗಳು ಯಾರ್ಯಾರು, ಆ್ಯಂಡ್ ಟೋಟಲ್ ಆಗಿ ಈ ಬ್ರಹ್ಮಾಸ್ತ್ರ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತದೆ. ಯಾರು ತಪ್ಪದೆ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಮಾಡಿ. ಮೊದಲಿಗೆ ನಮ್ಮ ಇತಿಹಾಸದ ಮಹಾನ್ ವ್ಯಕ್ತಿಗಳು, ಮಹಾನ್ ಪುರುಷರು ಯುದ್ಧದಲ್ಲಿ ಶಸ್ತ್ರಗಳು ಮತ್ತು ಅಸ್ತ್ರಗಳನ್ನು ಬಳಸ್ತಾ ಇದ್ರು. ಶಸ್ತ್ರಗಳಂದರೆ ಸಾಮಾನ್ಯವಾಗಿ ಯುದ್ಧದ ಸಾಮಗ್ರಿಗಳು ಲೈಕ್ ಧನಸ್ಸು, ಚಕ್ರ, ಗದೆ, ಈ ರೀತಿಯ ಅಸ್ತ್ರಗಳನ್ನು ಶಸ್ತ್ರಗಳು ಅಂತ ಕರಿತೀವಿ. ಆ್ಯಂಡ್ ಅಸ್ತ್ರಗಳೆಂದರೆ ಮಂತ್ರಗಳನ್ನು ಪಠಿಸಿ ಒಂದು ಶಸ್ತ್ರಕ್ಕೆ ಒಂದು ರೀತಿಯ ಶಕ್ತಿಯನ್ನು ನೀಡಿ ಆ ಶಕ್ತಿಯ ಮೂಲಕ ಇತರರೊಂದಿಗೆ ಯುದ್ಧ ಮಾಡುವುದು ಅಸ್ತ್ರ ಆಗಿರ್ತದೆ. ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕಂದ್ರೆ ಒಂದು ಖಾಲಿ ಗನ್ನನ್ನು ಒಂದು ಶಸ್ತ್ರ ಅಂತ ಊಹಿಸ್ಕೊಳ್ಳಿ, ಆ್ಯಂಡ್ ಒಂದು ಬುಲೆಟನ್ನು ಒಂದು ಅಸ್ತ್ರ ಅಂತ ಊಹಿಸ್ಕೊಳ್ಳಿ. ಆ ಗನ್ನಿಗೆ ಒಂದು ಬುಲೆಟನ್ನು ಸೇರಿಸಿ ಇತರರ ಮೇಲೆ ದಾಳಿ ಮಾಡಿದ್ರೆ ಯಾವ ರೀತಿ ಒಂದು ಪ್ರಭಾವ ಬೀರ್ತದೋ ಆ ರೀತಿ ಅಸ್ತ್ರಕ್ಕೂ ಕೂಡ ಒಂದು ರೀತಿಯಾದ ಶಕ್ತಿ ಇತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಬೇಸಿಕ್ಕಾಗಿ ಅಸ್ತ್ರಗಳನ್ನೋದು ಒಂದಲ್ಲ, ನಾನಾ ರೀತಿಯ ಅಸ್ತ್ರಗಳಿವೆ. ಬಟ್ ಅದರಲ್ಲಿ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಅಸ್ತ್ರ ಅಂದರೆ ಅದುವೇ ಬ್ರಹ್ಮಾಸ್ತ್ರ. ನಂಬರ್ 1, ಹಿಸ್ಟ್ರಿ ಆಫ್ ಬ್ರಹ್ಮಾಸ್ತ್ರ. ನಮ್ಮ ಹಿಂದೂ ಪುರಾಣಗಳು ಮತ್ತು ಗ್ರಂಥಗಳ ಪ್ರಕಾರ ಈ ಒಂದು ಬ್ರಹ್ಮಾಸ್ತ್ರ ಅನ್ನೋದು ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂಥ ಆಯುಧಗಳಲ್ಲಿ ಒಂದು ಆಗಿದೆ ಅಂತ ಹೇಳಲಾಗ್ತದೆ. ಸೊ ಈ ಒಂದು ಬ್ರಹ್ಮಾಂಡದ ಎಲ್ಲ ಕೆಲಸಗಳನ್ನು ನಿಯಮಿತವಾಗಿ ನಿಯಂತ್ರಣದಲ್ಲಿಡುವ ಉದ್ದೇಶಕ್ಕಾಗಿ ಬ್ರಹ್ಮನು ಸ್ವತಃ ತಾನೇ ಈ ಒಂದು ಅಸ್ತ್ರವನ್ನು ರಚಿಸಿದನೆಂದು ಈ ಒಂದು ಪುರಾಣಗಳಲ್ಲಿ ಮಾಹಿತಿ ಲಭ್ಯವಿದೆ. ಬ್ರಹ್ಮಾಸ್ತ್ರದಲ್ಲಿ 2 ರೀತಿಯ ಆಯುಧಗಳಿವೆ. ಒಂದು ಬ್ರಹ್ಮಶೀರ್ಯಾಸ್ತ್ರ, ಇನ್ನೊಂದು ಬ್ರಹ್ಮಾಂಡಾಸ್ತ್ರ. ಆ್ಯಂಡ್ ಈ ಬ್ರಹ್ಮಾಸ್ತ್ರವನ್ನು ಶತ್ರುವನ್ನು ನಾಶಪಡಿಸುವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಈ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಶತ್ರು ತಪ್ಪಿಸಿಕೊಳ್ಳಲು ಅಸಾಧ್ಯ ಅಂತಲೇ ಹೇಳಬಹುದು. ಒಂದು ವೇಳೆ ಶತ್ರು ತಪ್ಪಿಸಿಕೊಳ್ಬೇಕಾದ್ರೆ ಆ ಒಂದು ಬ್ರಹ್ಮಾಸ್ತ್ರಕ್ಕೆ ವಿರುದ್ಧವಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದರೆ ಮಾತ್ರನೇ ಶತ್ರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಂಬರ್ 2, ಬ್ರಹ್ಮಾಸ್ತ್ರವನ್ನು ಹೇಗೆ ಪಡಿತಾ ಇದ್ರು. ಯಜುರ್ವೇದದ ಒಂದು ಉಪಭಾಗವಾಗಿರುವಂಥ ಧನುರ್ವಿದ್ಯೆಯ ಪ್ರಕಾರ ವಿದ್ಯಾರ್ಥಿಗಳು ಮೊದಲು ತಮ್ಮ ಗುರುಕುಲಕ್ಕೆ ಸೇರಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಸೊ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಧನುರ್ವಿದ್ಯೆಯ ಜೊತೆಗೆ ಹಲವಾರು ಶಾಸ್ತ್ರಗಳ ಅಂದರೆ ಸಬ್ಜೆಕ್ಟ್ಗಳನ್ನು ಸಹ ಅಧ್ಯಯನ ಮಾಡ್ತಾಯಿದ್ರು. ಅದರಲ್ಲಿ ವೇದ ಪಠಣ ಕೂಡ ಒಂದಾಗಿತ್ತು. ಧನುರ್ವೇದದ ಮೊದಲನೇ ಘಟ್ಟ ಶಸ್ತ್ರ ವಿದ್ಯಾಭ್ಯಾಸ. ಅಂದರೆ ಸಾಮಾನ್ಯವಾಗಿ ಶಸ್ತ್ರಗಳನ್ನು ಯಾವ ಸಮಯಕ್ಕೆ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಧನುರ್ವಿದ್ಯೆ ಮೊದಲನೇ ಘಟ್ಟ ನಮಗೆ ತಿಳಿಸ್ಕೊಡ್ತದೆ. ತದನಂತರ ವಿದ್ಯಾರ್ಥಿ ಒಂದು ಸ್ಟೇಜ್ಗೆ ಬಂದ ನಂತರ ಆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸಾಮರ್ಥ್ಯ ಮತ್ತು ಗುಣಗಳನ್ನೆಲ್ಲ ಪರಿಶೀಲಿಸಿ, ಆ ವಿದ್ಯಾರ್ಥಿಗಿರ್ತಕ್ಕಂಥ ಶಕ್ತಿಯನ್ನೆಲ್ಲ ಪರಿಶೀಲಿಸಿ ಆ ವಿದ್ಯಾರ್ಥಿಗೆ ಈ ಒಂದು ಅಸ್ತ್ರಗಳನ್ನು ಗುರುಗಳು ಕಲಿಸ್ಕೊಳ್ಳಲಾಗ್ತದೆ. ಆ್ಯಂಡ್ ಅಸ್ತ್ರದ ಬಗ್ಗೆ ಹೇಳಬೇಕಂದ್ರೆ ಮಂತ್ರ ಉಚ್ಚಾರಣೆ ಮೂಲಕ ಪ್ರಾರ್ಥಿಸಿದ ದೇವರ ಒಂದು ಶಕ್ತಿಯನ್ನು ಒಂದು ಶಸ್ತ್ರಕ್ಕೆ ನೀಡಿ ಆ ಒಂದು ಶಸ್ತ್ರವನ್ನು ಅಸ್ತ್ರವನ್ನಾಗಿಸುವುದು. ಸಾಮಾನ್ಯವಾಗಿ ಧನಸ್ಸು, ಚಕ್ರ, ಗದೆ ಆ್ಯಂಡ್ ಪರಕೆ ಕಡ್ಡಿಗೂ ಸಹ ಮಂತ್ರ ಉಚ್ಚಾರಣೆ ಮೂಲಕ ಆ ಒಂದು ಪರಕೆ ಕಡ್ಡಿಯನ್ನು ಸಹ ಅಸ್ತ್ರವನ್ನಾಗಿಸಬಹುದು. ಆ್ಯಂಡ್ ಬ್ರಹ್ಮಾಸ್ತ್ರ ಎಂಬುದು ಬ್ರಹ್ಮದೇವರಿಂದ ರಚನೆಯಾಗಿರತಕ್ಕಂಥ ಅಸ್ತ್ರ ಆಗಿರುವುದರಿಂದ ಬ್ರಹ್ಮದೇವರನ್ನು ಮೊದಲಿಗೆ ಪ್ರಾರ್ಥಿಸಿ ಆ ಬ್ರಹ್ಮನ ಶಕ್ತಿಯನ್ನು ಒಂದು ಶಸ್ತ್ರಕ್ಕೆ ನೀಡಿ ಆ ಒಂದು ಬ್ರಹ್ಮಾಸ್ತ್ರವನ್ನು ಏರ್ಪಾಟು ಮಾಡಲಾಗುತ್ತದೆ. ಆ್ಯಂಡ್ ಥರ್ಡ್ ಒನ್, ಹೂ ಆರ್ ನೋನ್ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಎಂಬುದು ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂತಹ ಆಯುಧಗಳಲ್ಲಿ ಒಂದಾಗಿರುವುದರಿಂದ ಇದನ್ನು ಬಳಸಬೇಕಂದ್ರೆ ಆ ವ್ಯಕ್ತಿಗೆ ಸಾಕಷ್ಟು ಸಾಮರ್ಥ್ಯ ಮತ್ತು ಗುಣಗಾನಗಳು ಸಹ ಇರಬೇಕಾಗ್ತದೆ. ಸೊ ಅಂಥದ್ರಲ್ಲಿ ರಾಮಾಯಣದಲ್ಲಿ ನಮಗೂ ಗೊತ್ತಿರೋ ಹಾಗೆ ರಾಮನು ಅತ್ಯಂತ ಪ್ರತಿಭಾವಂತ ವ್ಯಕ್ತಿಯಾಗಿದ್ದ. ಸೊ ರಾಮನು ರಾಮಾಯಣದಲ್ಲಿ ನಮ್ಗೆ ಗೊತ್ತಿರೋ ಹಾಗೆಯೇ ಲಂಕೆಗೆ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಒಂದು ಸಮುದ್ರದ ಬಳಿ ಸಮುದ್ರ ದೇವನು ರಾಮನಿಗೆ ದಾರಿ ತೋರಿಸದೇ ಇರತಕ್ಕಂಥ ಸಮಯದಲ್ಲಿ ರಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಆದರೆ ಆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲ್ಲ. ಆದರೆ ಲಂಕೆಯ ರಾಜನಾಗಿರ್ತಕ್ಕಂಥ ರಾವಣನನ್ನು ಸಂಹರಿಸುವ ಉದ್ದೇಶಕ್ಕಾಗಿ ರಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರುವುದು ನಮಗೆಲ್ಲ ಗೊತ್ತಿರುವ ವಿಚಾರಣೆ. ಆ್ಯಂಡ್ ರಾಮಾಯಣದಲ್ಲಿ ರಾಮನ ಮಾತ್ರ ಏನಲ್ಲ, ರಾಮನ ತಮ್ಮ ಆಗಿರ್ತಕ್ಕಂಥ ಲಕ್ಷ್ಮಣನೂ ಸಹ ಆ್ಯಂಡ್ ವಿಶ್ವಾಮಿತ್ರ ಆ್ಯಂಡ್ ಇಂದ್ರಜಿತ್ಗೂ ಸಹ ಈ ಒಂದು ಬ್ರಹ್ಮಾಸ್ತ್ರವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋ ಒಂದು ಜ್ಞಾನವನ್ನು ಪಡೆದಿದ್ದರು. ಆ್ಯಂಡ್ ಮತ್ತೊಂದು ಕಡೆ ಮಹಾಭಾರತದಲ್ಲಿ ನೋಡೋದಾದರೆ ಪರಶುರಾಮ, ಮೇಘನಾದ, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಆ್ಯಂಡ್ ಅರ್ಜುನ ಈ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ಜ್ಞಾನವನ್ನು ಸಹ ಹೊಂದಿದ್ರು. ಆ್ಯಂಡ್ ಫೈನಲ್ ಆಗಿ ಬ್ರಹ್ಮಾಸ್ತ್ರ ಅನ್ನೋದು ಎಷ್ಟು ಶಕ್ತಿಯುತವಾದದ್ದು ಆ್ಯಂಡ್ ವಿನಾಶಕಾರಿಯಾದದ್ದು. ಬ್ರಹ್ಮಾಸ್ತ್ರ ಅನ್ನೋದು ಎಷ್ಟು ಶಕ್ತಿಯುತವಾದದ್ದು ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಆ ಒಬ್ಬ ವ್ಯಕ್ತಿ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅಂತಲೇ ಹೇಳ್ಬೋದು. ಒಂದು ವೇಳೆ ಆ ಒಬ್ಬ ವ್ಯಕ್ತಿ ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಮಾತ್ರನೇ ಆ ಒಬ್ಬ ವ್ಯಕ್ತಿ ತಪ್ಪಿಸಿಕೊಳ್ಳಲು ಸಾಧ್ಯ ಆಗ್ತದೆ. ಬಟ್ ಇದೊಂದು ತುಂಬ ಅನ್ಕಂಡೀಷನಲ್ ಸಿಚುವೇಷನ್ನೇ ಕ್ರಿಯೇಟ್ ಮಾಡ್ತದೆ. ಸೊ ಯಾಕಂದರೆ ಬ್ರಹ್ಮಾಸ್ತ್ರಗಳು ಎರಡೂ ಕೊಲ್ಯಾಪ್ಸ್ ಆದರೆ ಇಡೀ ಬ್ರಹ್ಮಾಂಡವೇ ನಾಶ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಇದೇ ಒಂದು ಘಟನೆಯನ್ನು ನಾವು ಮಹಾಭಾರತದಲ್ಲಿ ಅಶ್ವತ್ಥಾಮ ಮತ್ತು ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವಂಥ ಸಂದರ್ಭವನ್ನು ಸಹ ನಾವು ನೋಡಿರಬಹುದು. ಸೊ ಆ್ಯಂಡ್ ಬ್ರಹ್ಮಾಸ್ತ್ರ
ಯಾವ ಸ್ಥಳದಲ್ಲಿ ಸ್ಫೋಟಗೊಳ್ತದೋ ಆ ಸ್ಫೋಟದಲ್ಲಿ ಒಂದು ಪರಕೆ ಗಡ್ಡಿಯೂ ಸಹ, ಒಂದು ಹುಲ್ಕಡ್ಡಿಯೂ ಸಹ ಮತ್ತೆ ಬೆಳೆದೇ ಇರತಕ್ಕಂಥ ಸಿಚುವೇಶನ್ ಆ ಒಂದು ಪ್ಲೇಸ್ಗೆ ಕ್ರಿಯೇಟ್ ಆಗ್ತದೆ. ಸೊ ಬ್ರಹ್ಮಾಸ್ತ್ರ ಅನ್ನೋದು ಇಷ್ಟು ಪವರ್ಫುಲ್. ಸೊ ಬ್ರಹ್ಮಾಸ್ತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪೋದಕ್ಕೆ ಸಾಧ್ಯ.